Hi friends, welcome to my YouTube channel ಗೋಪಿಕಾ ಕಿಚನ್ ಪಾವಗೌಡ. ನಾನು ಇವತ್ತು ಹೋಟೆಲ್ ಸ್ಟೈಲ್ ಎಗ್ ಫ್ರೈಡ್ ರೈಸ್ ಮಾಡಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿದೆ. ಅದಕ್ಕೆ ಏನೇನು ಬೇಕೋ ತೋರಿಸ್ತೀನಿ ಬನ್ನಿ. ನಾನು 6 ಮೊಟ್ಟೆ ತಗೊಂಡಿದ್ದೀನಿ. 6 ಮೊಟ್ಟೆಗೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಸೋಯಾ ಸಾಸು, ಕ್ಯಾರೆಟ್, ಬೀನ್ಸ್, ಈರುಳ್ಳಿ, ಕ್ಯಾಪ್ಸಿಕಮ್ ಒಂದು 3 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಮೊಟ್ಟೆ ಎಲ್ಲ ಹೊಡೆದು ಒಂದು ಗಿಣ್ಣೆಗೆ ತಕೊಳ್ಳೋಣ. ನಾನು ಅದು ಸೋಯಾ ಸಾಸ್ ಅಷ್ಟೊಂದು ಹಾಕಲ್ಲ, ಸ್ವಲ್ಪ ಹಾಕ್ತೀನಿ, ಕಾಣಿಸ್ಲಿ ಅಂತ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಗಿಣ್ಣೆಗೆ ಅಷ್ಟೇ. ಎಲ್ಲ ಮೊಟ್ಟೆ ನೀಟಾಗಿ ಹೊಡೆದು ಒಂದು ಗಿಣ್ಣೆಗೆ ತಗೋಬೇಕು. ಅದ್ರ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರು, ಅದೇ ಕಾಳು ಮೆಣಸು ಪುಡಿ, ಸ್ವಲ್ಪ ಖಾರ ಪುಡಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ನಿಮ್ಮ ಟೇಸ್ಟಿಗೆ ತగ్గಟ್ಟಿಗೆ ಉಪ್ಪು ಖಾರ ಹಾಕ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ. ಮೊಟ್ಟೆ ಖಾರ ಎಲ್ಲ ನೀಟಾಗಿ ಕಲಿಸ್ಕೊಳ್ಳೋ ಥರ ಒಂದು ಸ್ಪೂನ್ ಆದರೂ ಏನಾದರೂ ತಗೊಂಡು ನೀಟಾಗಿ ತಿರುಗಿಸ್ಬೇಕು. ಒಂದು 2-3 ನಿಮಿಷ ನೀಟಾಗಿ ತಿರುಗಿಸಿದ್ರೆ ಎಲ್ಲ ನೀಟಾಗಿ ಕಲಿಸ್ಕೊಳ್ಳುತ್ತೆ. ಆಮೇಲೆ ಒಂದು ಬಾಣಲೆಗೆ ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಇದೆಲ್ಲ ಮೊಟ್ಟೆ ಕಲಸಿಕೊಂಡಿದೆಲ್ಲ ಅದೆಲ್ಲ ಹಾಕಿ ಸೌಟಲ್ಲಿ ಹಿಂಗೆ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಅದು ದೋಸೆ ಥರ ಒಂದೇ ಅಗಲ ಆಗುತ್ತೆ. ಸೌಟಲ್ಲಿ ತಿರುಗಿಸ್ತಾ ಇದ್ರೆ ಅದು ಪುಡಿ ಪುಡಿ ಆಗಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಉಂಡೆ ಥರ ಆಗುತ್ತೆ, ತುಂಬ ಟೇಸ್ಟ್ ಇರುತ್ತೆ. ನೋಡಿ, ನಾನೆಲ್ಲ ನೀಟಾಗಿ ಹಂಗೆ ಕಳಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಹೋಟೆಲಲ್ಲಿ ಏನು ತಿಂತೀರೋ ಅದೇ ಟೇಸ್ಟೇ ಇರುತ್ತೆ ಸೇಮು. ಎಲ್ಲ ಆ ಥರ ಕಲಿಸ್ಕೋಬೇಕು. ಒಂದ್ಸತಿ ಅದರಲ್ಲಿನೂ ಉಪ್ಪು ಖಾರ ಇದೆಯಾ ಇಲ್ಲ ಅಂತ ಟೇಸ್ಟ್ ನೋಡ್ಕೋಬೇಕು, ಅವಾಗೆ ಗೊತ್ತಾಗುತ್ತೆ. ಏನಾದರೂ ನಿಮಗೆ ಖಾರ ಕಮ್ಮಿ, ಉಪ್ಪು ಕಮ್ಮಿ ಅಂದರೆ ಇವಾಗಲೇ ಸ್ವಲ್ಪ ಹಾಕ್ಕೊಂಡು ಸರಿ ಮಾಡಿಸ್ಕೋಬೇಕು ಇದಕ್ಕೆ. ಆಮೇಲೆ ರೈಸಲ್ಲಿ ಹಾಕುವಾಗ ಇದಕ್ಕೆ ಉಪ್ಪು ಖಾರ ಸೆಟ್ ಆಗಲ್ಲ. ನಾನು ಇದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಕಾಳು ಮೆಣಸು ಪುಡಿ ಹಾಕಿ ನೀಟಾಗಿ ತಿರುಗಿಸಿದ್ದೀನಿ, ಆವಾಗ ಕರೆಕ್ಟಾಗಿ ಆಗಿದೆ. ನೋಡ್ದಾ ಎಷ್ಟು ಚೆನ್ನಾಗಿದೆಯಲ್ಲ, ಪುಡಿ ಪುಡಿ ಇದೆ, ಎಲ್ಲ ಚಿಕ್ಕ ಚಿಕ್ಕದಾಗೆ ಉಂಡೆ ಥರ ಇದೆ, ತಿನ್ನೋಕೆ ಅಷ್ಟೇ ಟೇಸ್ಟ್ ಇರುತ್ತೆ. ನಾನು ಇನ್ನೊಂದು ಸ್ವಲ್ಪ ಕಾಳು ಮೆಣಸು ಪುಡಿ ಹಾಕ್ತಾ ಇದ್ದೀನಿ, ಖಾರ ಕಮ್ಮಿ ಇದೆ ಅದಕ್ಕೋಸ್ಕರ ಮೆಣಸು ಪುಡಿ ಹಾಕಿದ್ದೀನಿ. ಎಲ್ಲ ತೆಗೆದು ಒಂದು ಪ್ಲೇಟಿಗೆ ತಗೊಳ್ಳೋಣ. ಮತ್ತೆ ಅದೇ ಬಾಣಲೆಯಲ್ಲಿ 1.5 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಕಾಳು, ಸ್ವಲ್ಪ ಕರಿಬೇವು ಸೊಪ್ಪು ಹಾಕೋಬಿಟ್ಟು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೋಬೇಕು. ಕರಿಬೇವು ಸೊಪ್ಪು ಹಸಿಮೆಣಸಿನ್ಕಾಯಿ ಬೇಗ ಫಸ್ಟ್ ಹಾಕಿದ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಫ್ರೈ ಆಗಿರುತ್ತೆ ಅಂತ. ಆಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿ ಫುಲ್ ಬೇಯಬಾರ್ದು, ಇದಕ್ಕೆ ಗೋಲ್ಡನ್ ಕಲರ್ ಬೇಡ, ಸ್ವಲ್ಪ ಹಾಫ್ ಬಾಯ್ಲ್ ಆದರೆ ಈರುಳ್ಳಿ ಸಾಕು. ಅದಕ್ಕೆ ಸ್ವಲ್ಪ ಕ್ಯಾರೆಟ್, ಬೀನ್ಸ್ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕ್ಯಾರೆಟ್ ಬೀನ್ಸ್ ಎಲ್ಲ ಸ್ವಲ್ಪ ಸ್ಮೂತ್ ಆಗುತ್ತಲ್ಲ, ಅವಾಗ ಸ್ವಲ್ಪ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿ ಮೆತ್ತಗಾಗಿರೋದು. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಒಂದು ಕ್ಯಾಪ್ಸಿಕಮು, ಅದೇ ಹಾಕಿ ನೀಟಾಗಿ ತಿರ್ಸ್ಕೋಬೇಕು. ಅದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕಬೇಕು, ಯಾಕಂದರೆ ಆಲ್ರೆಡಿ ಮೊಟ್ಟೆಗೆ ಹಾಕಿದ್ವಲ್ಲ ಅದಕ್ಕೆ. ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಖಾರ ಪುಡಿ, ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು, ಎಲ್ಲ ಪೌಡ್ರು ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ. ಹಂಗೆ ಬಿಡಬಾರ್ದು, ತಲ ಅಂಟ್ಕೊಳ್ಳುತ್ತೆ, ಅದಕ್ಕೆ ತಿರುಗಿಸ್ತಾನೆ ಇರಬೇಕು. ಆಮೇಲೆ ಅದಕ್ಕೆ ನಾನು ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ, ಅದು ಫುಲ್ ಹಾಕಿಲ್ಲ, ಅದರಲ್ಲಿ ಅರ್ಧ ಹಾಕಿದ್ದೀನಿ. ಗಿಣ್ಣೆಯಲ್ಲಿ ಕಾಣಿಸಲ್ಲ ಅಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಒಂದ್ಸತಿ ನೀವು ಟೇಸ್ಟ್ ನೋಡ್ಕೋಬೇಕು, ಅದಕ್ಕೆ ಉಪ್ಪು ಖಾರ ಚೆನ್ನಾಗಿದೆಯಾ ಇಲ್ಲ ಅಂತ. ಆಮೇಲೆ ಅದ್ರ ಮೇಲೆ ಅನ್ನ ಹಾಕ್ಕೋಬೇಕು, ಎಲ್ಲ ಫುಲ್ಲು ಪುಡಿ ಪುಡಿ ಮಾಡಿಟ್ಟಿದ್ದೀನಿ ನಾನು ಅನ್ನ. ಎಲ್ಲ ಆ ಥರ ಹಾಕಿಟ್ಟು ಅನ್ನ ಮೇಲೇನು ಸ್ವಲ್ಪ ಉಪ್ಪು ಖಾರ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಹಾಕ್ಕೊಬಿಟ್ಟು ಅದ್ರ ಮೇಲೆ ಸ್ವಲ್ಪ ನಾನು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಗರಂ ಮಸಾಲ ಹಾಕಿ ಸ್ವಲ್ಪ ಪೆಪ್ಪರ್ ಕೂಡ ಹಾಕ್ತಾ ಇದ್ದೀನಿ. ಉಪ್ಪು ಬೇಡ, ಆಲ್ರೆಡಿ ಉಪ್ಪು ಹಾಕಿದ್ದೀವಲ್ಲ ಅದಕ್ಕೆ. ಆಮೇಲೆ ಫ್ರೈ ಮಾಡಿದ್ದೀವಿ ನೋಡಿ, ಅದೆಲ್ಲ ಮತ್ತೆ ಅದರಲ್ಲಿ ಹಾಕಿ ನೀಟಾಗಿ ಬಿಸಿ ಮಾಡೋಣ. ಅನ್ನ ಸ್ವಲ್ಪ ಬಿಸಿ ಆಗೋವರೆಗೂ ಫ್ರೈ ಮಾಡ್ತಾನೇ ಇರಬೇಕು, ತಣ್ಣಗಿರಬಾರ್ದು, ಆವಾಗ ಬಿಸಿ ಬಿಸಿ ಅನ್ನ ತುಂಬ ಅಂದರೆ ತುಂಬಾ ಟೇಸ್ಟ್ ಇರುತ್ತೆ. ಒಂದು 5 ನಿಮಿಷ ಆದರೂ ಕೆಳಗಡೆ ಮೇಲ್ಗಡೆ ತಿರುಗಿಸ್ತಾನೇ ಇರಬೇಕು, ಆವಾಗ ಚೆನ್ನಾಗಿರುತ್ತೆ. ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ.
ನಾನ್ ಮಾಡೋ ಅಡಿಗೆ ಎಲ್ಲ ನಿಮಗ್ ಬರುತ್ತೆ ನೋಡ್ಬೋದು. ನಾನ್ ಮಾಡಿರೋ ಅಡಿಗೆ ನೀವ್ ಯಾರಾದ್ರೂ ಟ್ರೈ ಮಾಡಿದ್ರೆ ಅದಕ್ಕೊಂದು ಕಮೆಂಟ್ ಮಾಡ್ರಿ. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಗಿದೆ ಅಂತ ಲೆಕ್ಕ ಅಷ್ಟೇ. ನೋಡ್ದ ಎಷ್ಟು ಚೆನ್ನಾಗಿದೆ, ಎಷ್ಟು ಸ್ಮೂತ್ ಆಗೂ ಇದೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಇದೇ ತರ ಮಾಡಿ ಟ್ರೈ ಮಾಡಿ. ಬಾಯ್.